ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಅವಲೋಕನಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ನಾವು 60ನೆಯ ದಿನಕ್ಕೆ ಕಾಲಿಟ್ಟಿದ್ದೇವೆ. 60ನೇ ದಿನ ಮೇ 18, 2026ರಂದು 60ನೇ ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಬಹಳಷ್ಟು ಸಾಹಿತ್ಯ ಕೃತಿಗಳನ್ನ ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನಕ್ಕೆ ನೀವೆಲ್ಲ ಕಳಿಸ್ತಾ ಇದ್ದೀರಿ. ನಾನು ಕ್ರಮಬದ್ಧವಾಗಿ ಸೀರಿಯಲ್ ಪ್ರಕಾರ ನಾನು ಕೃತಿಗಳನ್ನು ಪರಿಚಯ ಮಾಡ್ತಾ ಇದ್ದೇನೆ. ಯಾರು ಸಹ ಅನ್ಯತಾ ಭಾವಿಸಬಾರದು. ಯಾಕಂದ್ರೆ ನಾನು ಒಂದು ಪಟ್ಟಿಯನ್ನು ಮಾಡಿದ್ದೇನೆ. ಆ ಪಟ್ಟಿಯ ಅನುಸಾರವಾಗಿ ಕೃತಿಗಳನ್ನ ಪರಿಚಯ ಮಾಡ್ತಾ ಇದ್ದೇನೆ. ನೀವು ಕೃತಿ ಕಳಿಸಿದ ತಕ್ಷಣ ನಿಮ್ಮ ಕೃತಿಯನ್ನ ಪರಿಚಯ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾನು ಏನು ಪಟ್ಟಿಯನ್ನು ಮಾಡಿಟ್ಕೊಂಡಿದ್ದೇನೆ ಅದನ್ನ ಕ್ರಮಾನುಸಾರವಾಗಿ ನಾನು ಕೃತಿ ಪರಿಚಯನ ಮಾಡ್ತೇನೆ. ಕಡ್ಡಾಯವಾಗಿ ಕೃತಿಗಳನ್ನು ಕಳಿಸಿರುವಂತ ಸಾಹಿತಿಗಳ ಕೃತಿಗಳನ್ನು ಸಹ ನಾನು ಪರಿಚಯನ ಮಾಡ್ತೇನೆ. ಸ್ವಲ್ಪ ತಡವಾಗಬಹುದು, ತಾಳ್ಮೆ ಇರಲಿ ಅಂತ ಹೇಳ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಮಾಡುವ ಉದ್ದೇಶ, ಮಕ್ಕಳ ಸಾಹಿತ್ಯ ಕೃತಿಗಳು ಆದಷ್ಟು ಹೆಚ್ಚಿನ ಜನರಿಗೆ ಓದಕ ಸಮಯ ಇರಲಾದಂಥ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ವಿಡಿಯೋ ಮೂಲಕ ಮಕ್ಕಳ ಸಾಹಿತ್ಯದ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನ ಮಾಡುವುದು ನನ್ನ ಉದ್ದೇಶವಾಗಿದೆ. ಹಾಗಾಗಿ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯಕ್ಕೆ ನೀವೆಲ್ಲ ತೋರಿಸ್ತಿರುವಂತ ಒಂದು ಪ್ರೋತ್ಸಾಹ, ಪ್ರೀತಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತಾ, ಇವತ್ತು 60ನೇ ದಿನ 60ನೇ ಸಾಹಿತ್ಯ ಕೃತಿಯಾಗಿ ಡಾಕ್ಟರ್ ಉಮೇಶ್ ಜಗದಾಳ್ ಅವರ ಜಾನ ಅಳಿಲು ಅನ್ನುವಂತ ಮಕ್ಕಳ ಕವನ ಸಂಕಲನದ ಪರಿಚಯವನ್ನ ನಾನು ಮಾಡ್ತಾ ಇದ್ದೇನೆ. ಈ ಜಾಣ ಅಳಿಲು ಅನ್ನುವಂತ ಬರೆದಿರುವಂತ ಡಾಕ್ಟರ್ ಉಮೇಶ್ ಜಗದಾಳ್ರು ವೈದಿಕ ವೃತ್ತಿಯೊಂದಿಗೆ ಮಕ್ಕಳ ಕವಿತೆಗಳನ್ನ, ಸಾಹಿತ್ಯವನ್ನ ರಚಿಸುವುದರಲ್ಲಿ ಆಸಕ್ತಿ ಇದೆ. ಇವರು ಈಗಾಗಲೇ ಹುಲಿರಾಯ ಅನ್ನುವಂತ ಮಕ್ಕಳ ಕವಿತಾ ಸಂಕಲನವನ್ನ ಚಿಲಿಪಿಲಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ. ಮಕ್ಕಳ ಸಾಹಿತ್ಯ ಲೋಕಕ್ಕೆ ತಮ್ಮನ್ನು ತಾವು ತೆರೆದುಕೊಂಡಿರುವಂತ ಡಾಕ್ಟರ್ ಉಮೇಶ್ ಜಗದಾಳ್ರವರು ಸಾವಿರಾರು ಮಕ್ಕಳ ಅನಿಸಿಕೆಗಳನ್ನ, ಪ್ರೀತಿಗಳನ್ನ ಕವಿತೆಗಳಲ್ಲಿ, ಭಾವನೆಗಳನ್ನ ಕವಿತೆಗಳಲ್ಲಿ ಸೆರೆ ಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಜಾನ ಅಳಿಲು ಅನ್ನುವಂತ ಮಕ್ಕಳ ಕವಿತೆಗಳ ಸಂಕಲನ 60ನೇ ಸಾಹಿತ್ಯ ಕೃತಿಯಾಗಿದ್ದು, ಇದನ್ನ ಚಿಲಿಪಿಲಿ ಪ್ರಕಾಶನ ಧಾರವಾಡ ಅವರು ಪ್ರಕಟಿಸಿದ್ದಾರೆ. 2012ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 59 ಪುಟಗಳನ್ನು ಒಳಗೊಂಡಿದ್ದು 50 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಗೆ ಮುನ್ನುಡಿಯನ್ನ ಪ್ರೊಫೆಸರ್ ಬಿ ನಾಡಗೌಡ, ವಿಶ್ರಾಂತ ಪ್ರಾಂಶುಪಾಲರು, ವಿಜಯಪುರ, ಇವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಇದರ ಒಳಚಿತ್ರಗಳನ್ನ ಸಂಜೀವ್ ಕಾಳೆ ಅನ್ನುವಂಥವ್ರು ಒಳಚಿತ್ರಗಳನ್ನ ಬಿಡಿಸಿದ್ದಾರೆ. ಹಾಗೆ ಮುಖಪುಟ ವಿನ್ಯಾಸ ರವೀಂದ್ರ ವಿಶ್ವಜ್ಞ, ಆರ್ಕಿಟೆಕ್ಟ್, ಧಾರವಾಡ, ಅವರು ಮುಖಪುಟದ ವಿನ್ಯಾಸವನ್ನ ಮಾಡಿದ್ದಾರೆ. ಈಗಾಗಲೇ ಹುಲಿರಾಯ ಅನ್ನುವಂತ ಒಂದು ಕೃತಿಯನ್ನ ಬರೆದಿರುವಂತ ಡಾಕ್ಟರ್ ಉಮೇಶ್ ಜಗದಾಳ್ ಅವರು ಇದು 2ನೇ ಸಾಹಿತ್ಯ ಕೃತಿಯಾಗಿದೆ. ಇದರಲ್ಲಿ ಒಟ್ಟು 49 ಕವಿತೆಗಳನ್ನ ಒಳಗೊಂಡಂತೆ 49 ಕವಿತೆಗಳನ್ನ ಈ ಕವನ ಸಂಕಲನ ಒಳಗೊಂಡಿದೆ. 49 ಕವಿತೆಗಳನ್ನ ಒಳಗೊಂಡಿರುವಂತ ಇದು ಉತ್ತಮವಾದ ಮಕ್ಕಳಿಗೆ ಇಷ್ಟವಾಗುವಂತ ಕವಿತೆಗಳನ್ನ ಒಳಗೊಂಡಂತಹ ಕವನ ಸಂಕಲನವಾಗಿದೆ. ಇವತ್ತಿನ ದಿನ ಜಾಣ ಅಳಿಲು ಅನ್ನುವಂತ ಪುಸ್ತಕದ ಒಳಗಿನ ಕವಿತೆಗಳನ್ನ ಓದೋಣ. ಕಾಗೆ ಅಂದ್ರೆ ನಾವು ಓಡಿಸ್ಬಿಡ್ತೀವಿ. ಕಾಗೆ ಅಂದ್ರೆ ಒಂಥರ ತಾತ್ಸಾರ ಇದೆ. ಆದ್ರೆ ಕಾಗೆ ಬಗ್ಗೆ ಬರೆದಿರುವಂತ ಒಂದು ಕವಿತೆ. ತೆಂಗಿನ ಮರದ ಮೇಲೊಂದು ಕಾಗೆ ಆರಿ ಬಂತು ಹಾಗೆ, ಕುಂತಿತ್ತು ಗರಿಯ ಮ್ಯಾಗೆ, ಬೀಸಿತ್ತು ಗಾಳಿ ಜೋರಾಗಿ, ತೂಗಿತ್ತು ಅತ್ತ ಇತ್ತ ಮೆಲ್ಲಗೆ, ನೋಡಿತ್ತು ಆಚೆ ಈಚೆಗೆ, ಕೆದರಿತ್ತು ಪುಕ್ಕವ ಸ್ವಚ್ಛಗೆ, ಕರೆಯಿತು ಬಲಗವ ಸಣ್ಣಗೆ, ಬಾರದೆ ಕೂತಿತು ತೆಪ್ಪಗೆ, ಜರ್ರನೆ ಜಾರಿತು ನಿದ್ರೆಗೆ. ಈ ಕಾಗೆಯ ಒಂದು ದಿನಚರಿ, ಕಾಗೆ ಒಂದು ತುತ್ತು ಅನ್ನ ಕಂಡ್ರು ಸಹ, ಅಗಲು ಕಂಡ್ರು ಸಹ ಎಲ್ಲ ಬಳಗನ ಕರೀತತೆ. ಅಂತ ಒಂದು ಕಾಗೆ ಬಂದು ಗಿಡದ ಮೇಲೆ ಕುಂದಿರುತ್ತೆ. ಆಮೇಲೆ ನೋಡ್ಬೋದು, ಇಲ್ಲಿ ಸುಂದರವಾದ ಚಿತ್ರಗಳನ್ನ ಸಂಜೀವ್ ಕಾಳೆ ಅವರು ಆಕರ್ಷಕವಾಗಿರುವಂತ ಚಿತ್ರಗಳನ್ನ ಬಿಡಿಸಿದ್ದಾರೆ. ಹಾಗೆ ಮುಖಪುಟ ವಿನ್ಯಾಸ ಸುಂದರವಾಗಿ ಮೂಡಿ ಬಂದಿದೆ. ಕಾಗೆ ಮರದ ಮೇಲೆ ಬಂದು ಕುಂದಿರುತ್ತಾ, ಆ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸಿರ್ತತೆ. ಬೀಸಿರಂತಾಗ ಆಚೆ ಈಚೆ ಅಲ್ಲಾಡ್ತಾಗ ತೆಂಗಿನ ಗರಿ ಮೇಲೆ ಕುಂತು ಸಣ್ಣಗೆ ತನ್ನ ಬಳಗನ ಕರಿತೈತೆ. ಆದ್ರೆ ಬರೋದಿಲ್ಲ ಯಾವ ಬಳಗ, ಅವಾಗ ಬರಲ್ಲ. ಯಾಕಂದ್ರೆ ಗಾಳಿ ಬಿಟ್ಟಿರುತ್ತ, ಎಲ್ಲವೂ ಗೂಡಿನ ಸೇರ್ತಾ
ಅವಾಗ ಅದು ತೆಪ್ಪಗೆ ಕುಳಿತುಕೊಂಡು ನಿದ್ದೆ ಮಾಡಿಬಿಡುತ್ತೆ. ಅಂದ್ರೆ ನಾವು ನೋಡ್ಬೋದು ಮಗು ಸಣ್ಣ ಸೂಕ್ಷ್ಮ ವಿಷಯಗಳನ್ನು ಸಹ ಅದನ್ನು ಗಮನಿಸ್ತಾ ಇರ್ತತೆ. ಮಗು ಕಾಗೆ ಆಗಿರ್ಬೋದು, ಕೋಗಿಲೆ ಆಗಿರ್ಬೋದು, ಗೂಬೆ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಯಾವುದೇ ಪಕ್ಷಿಗಳ ಒಂದು ಚಲನವಲನಗಳನ್ನು ಸಹ ಮಗು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತತೆ. ಮಕ್ಕಳ ಸಾಹಿತಿ ಆದವನಿಗೆ ಮಕ್ಕಳ ಸೂಕ್ಷ್ಮ ಮನಸ್ಸನ್ನ ಅರಿತವನಾಗಿ, ಹಾಗೆ ಸೂಕ್ಷ್ಮತೆಯಿಂದ ಅವನು ಮುಗ್ಧತೆಯನ್ನ ಒಳಗೊಂಡಿರುವಂತ ಮನಸ್ಸಿರ್ಬೇಕು ಕವಿಗಿರುವುದಿಗೆ. ನಾವು ರಸ್ಕಿನ್ ಬಾಂಡ್ ಅವ್ರು ನೋಡಿರ್ಬೋದು, ಎ.ಕೆ. ರಾಮೇಶ್ವರನವರಾಗ್ಲಿ, ಜಿ.ಪಿ. ರಾಜರತ್ನಂ ಅವರಾಗ್ಲಿ, ನಾವು ಪಂಜೆ ಮಂಗೇಶ್ವರನಾಗಲಿ, ಅವರ ಕವಿತೆಗಳನ್ನ ನಾವು ಈಗಲೂ ಸಹ, ಅವರ ಕಥೆಗಳನ್ನ ಬರೆದಿರುವಂತ ಕಥೆಗಳನ್ನ ನಾವು ಈಗಲೂ ಸಹ ಸ್ಮರಿಸ್ತೀವಿ. ಅಂದ್ರೆ ಅದು ಮಕ್ಕಳಿಗೆ ಹತ್ರ ಆಗುತ್ತೆ. ಅಂದ್ರೆ ಬಾಲ್ಯ ಅನ್ನುವಂಥದ್ದು ಮಗುವಿರಲಿ, ವಯಸ್ಸಾದ ಮುದುಕರಿರಲಿ, ಬಾಲ್ಯ ಅನ್ನುವಂಥದ್ದು ಯಾವಾಗಲೂ ವ್ಯಕ್ತಿಯಲ್ಲಿ ಜೀವಂತಿಕೆವಾಗಿರುವಂತ ಒಂದು ಗುಣ. ಹಾಗಾಗಿ ಅದು ಬಾಲ್ಯದಲ್ಲಿರುವಂತ ಕಥೆಗಳು, ಕವಿತೆಗಳು ಆಪ್ತತೆಯನ್ನ ಕಾಪಾಡಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಬರೆದಿರುವಂತ ಒಂದು ಈ ಕವಿತೆ ಬಹಳ ಖುಷಿ ಕೊಡುತ್ತೆ. ನಮ್ಮ ಡಾಕ್ಟ್ರು ತುಂಬಾ ಕೆಟ್ಟವರು. ಮಾತ್ರೆ ಕೇಳಲು ಹೋದ್ರೆ ಚುಚ್ಚೆ ಬಿಡ್ತಾರೆ, ಶಾಲೆ ಬಿಡಿಸ್ತಾರೆ, ತಿನ್ನಲು ಕೇಳಲು ಹೋದ್ರೆ ಅನ್ನ ಹಾಲು ಅಂತಾರೆ, ಬರೀ ಮಳಗಲು ಹೇಳ್ತಾರೆ, ಮಾತು ಕೇಳದೆ ಹೋದ್ರೆ ಎಡೇಟ್ ಹಾಕ್ತಾರೆ. ನಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು. ಸುಮ್ಮನಿದ್ರೆ ಮಾತ್ರ ಚಾಕ್ಲೇಟ್ ಕೊಡ್ತಾರೆ, ಶಬಾಷ್ ಅಂತಾರೆ. ಈಗ ಡಾಕ್ಟ್ರಿಗೆ ಮಕ್ಕಳಿಗೆ ಡಾಕ್ಟರ್ ಅಂದ್ರೆ ಒಂದು ಭಯ. ಯಾಕಂದ್ರೆ ಅವರು ವಿಷವಾದಂತ ಗುಳಿಗೆ ಕೊಡ್ತಾರ, ಇಂಜೆಕ್ಷನ್ ಮಾಡ್ತಾರ, ನೋವು ಮಾಡ್ತಾರ. ಮಕ್ಕಳಿಗೆ ಆಸ್ಪತ್ರೆ ಡಾಕ್ಟ್ರು, ಆಸ್ಪತ್ರೆ ಕಟ್ಟಡ, ಆಮೇಲೆ ಆಸ್ಪತ್ರೆ ದಾರಿ ತೋರಿಸಿದ್ರು ಸಹಿತ ಭಯ ಬಿದ್ದ್ಬಿಡ್ತಾರ. ಈ ದಾರಿಗೆ ಹೋಗ್ಬೇಡ್ರಿ, ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ ನೀವು, ನನಗೆ ಗೊತ್ತು ಅಂತೇಳಿ ಮಕ್ಕಳು ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಕೊಡುವಂತ ಚುಚ್ಚುಮದ್ದುಗಳು ಆ ನೋವು ಅವ್ರಿಗೆ ಬಹಳಷ್ಟು ನೋವು ತರುತ್ತೆ. ಹಾಗಾಗಿ ಮಾತ್ರೆಗಳ ನುಂಗದೆ ಕೆಲವೊಬ್ಬರಿಗೆ ಕಷ್ಟ ಮಕ್ಕಳಿಗೆ. ಹಾಗಾಗಿ ನಮ್ ಡಾಕ್ಟ್ರು ತುಂಬಾ ಕೆಟ್ಟವರು. ಯಾಕಂದ್ರೆ ನಾನ್ ಮಾತ್ರೆ ಕೇಳಕ್ ಹೋದ್ರೆ ಇಂಜೆಕ್ಷನ್ನೇ ಮಾಡಿಬಿಡ್ತಾರ. ಇಂಜೆಕ್ಷನ್ ಮಾಡಿ 2 ದಿನ ಶಾಲೆಗೆ ಹೋಗ್ಬೇಡ ಅಂತಾರ. ಶಾಲೆಗೆ ಹೋದ್ರೆ ನನಗೆ ಫ್ರೆಂಡ್ಸು, ಟೀಚರ್ಸು ಎಲ್ಲರೂ ಇರ್ತಾರ. ನಾನು ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಇಂದ ನಾನು ಬಹಳ ದೂರ ಇರ್ಬೇಕಾಗತ್ತೆ ಅನ್ನೋಂತ ಬೇಜಾರು. ಆಮೇಲೆ ಏನಾದ್ರು ತಿನ್ಬೇಕಂತ ಕೇಳಕ್ ಹೋದ್ರೆ ನನಗೆ ಗೋಬಿ ತಿನ್ನೋದು, ಪಾನಿಪುರಿ ತಿನ್ನೋದು ಏನಿಲ್ಲ, ಬರೀ ಅನ್ನ ಹಾಲು ಉಣ್ಣು ಅಂತಾರ. ಆಟ ಆಡಕ್ ಹೋಗಂಗಿಲ್ಲ, ಮಲಗಬೇಕು ಅಂತಾರ. ನನಗೆ ಡಾಕ್ಟ್ರು ಬಹಳ ಇದು ಮಾಡ್ತಾರ. ಆಮೇಲೆ ಏನಾದ್ರು ಹೇಳಿದ್ರೆ ಬಡಿಯೋಕೆ ಬರ್ತಾರ ನಮ್ ಡಾಕ್ಟ್ರು. ಮತ್ತೆ ನಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು. ಯಾಕಂದ್ರೆ ಸುಮ್ಮನೆ ಇದ್ಬಿಟ್ರೆ ನನಗೆ ಚಾಕ್ಲೇಟ್ ಕೊಡ್ತಾರ, ಆಮೇಲೆ ಶಬಾಷ್ ಅಂತಾರ, ಆರಾಮಾದ ಗುಟ್ಲೆ ಗುಡ್ ಅಂತಾರ. ಹಂಗಾಗಿ ನಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು ಅನ್ನೋಂತ ಮಾತನ್ನ ಮಗು ಹೇಳುತ್ತೆ. ಅಂದ್ರೆ ಡಾಕ್ಟ್ರು ನಮ್ಮ ಆರೋಗ್ಯಕ್ಕಾಗಿ, ಮಕ್ಕಳ ಆರೋಗ್ಯಕ್ಕಾಗಿ ಅವರು ಕೊಡುವಂತ ಕೆಲವೊಂದು ಸಲಹೆಗಳು ಮಗುವಿಗೆ ಆಗ ಕಷ್ಟ ಅನಿಸಿದ್ರು ಸಹ ಆರಾಮಾದ ನಂತರ ಅವನಿಗೆ ಡಾಕ್ಟ್ರು ಹೇಳಿದ್ದು ಯಾಕಂದ್ರೆ ನಮ್ಮ ಒಳ್ಳೇದಕ್ಕೆ ಅನ್ನೋಂಥದ್ದು ವಿಷಯ ಅವನಿಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ ಡಾಕ್ಟ್ರು ಬಹಳ ಒಳ್ಳೆಯವರು ಅನ್ನುವಂತ ಮಾತನ್ನ ಮಗು ಹೇಳುತ್ತೆ. ಇನ್ನು ಹೋಳಿ ಹುಣ್ಣಿಮೆ, ಕಾಮನ ಹಬ್ಬ. ಹೋಳಿ ಹುಣ್ಣಿಮೆ ಹಬ್ಬ ಕಾಮನ ಸುಡುವ ಹಬ್ಬ. ಹೋಳಿಗೆ ತಿಂದು ಹಲಗೆ ಬಾರಿಸಿ ಕಾಮನ ಸುಟ್ಟು ಬೊಬ್ಬೆ ಕೊಟ್ಟು ಬಣ್ಣ ಹಚ್ಚಿ ಹಂಗೆ ಬಿಚ್ಚಿ ಕುಣಿದ ಆಡುವ ಹಬ್ಬ. ಚಿನ್ನರಿಗಾಗಿಯೇ ಬಂದು ಹೋಗುವ ಹಬ್ಬ. ಅಂದ್ರೆ ಗಂಡು ಮಕ್ಕಳಿಗಾಗಿ ಇರುವಂತ ಏಕೈಕ ಹಬ್ಬ ಅಂದ್ರೆ ಈ ಕಾಮನ ಹಬ್ಬ. ಈ ಕಾಮನ ಹಬ್ಬದಲ್ಲಿ ನಾವು ಹೋಳಿಗೆ ತಿಂದು ಹಲಿಗೆನ ಬಾರಿಸಿ ತುಂಬಾ ಖುಷಿಯಿಂದ ಓಡಾಡಕ್ಕಿಂತ ಅಂಗಿ ಬಿಚ್ಚಿ ಬಣ್ಣ ಆಡಿ ಸಂಭ್ರಮಿಸುವ ಕುಣಿದಾಡುವ ಹಬ್ಬ ಅಂದ್ರೆ ಕಾಮನ ಹಬ್ಬ. ಆಮೇಲೆ ಕಾಮನ್ನ ಸುಡುವಂಥದ್ದು, ಕಟ್ಟಿಗೆಯನ್ನ ಸಂಗ್ರಹಿಸುವಂಥದ್ದು, ಅದನ್ನ ಗುಂಪು ಮಾಡಿ ಬೆಂಕಿ ಹಚ್ಚಿ ಅದ್ರ ಸುತ್ತ ಕುಣಿದಾಡುವಂಥದ್ದು, ಈ ಎಲ್ಲ ಸಂಭ್ರಮ ಕಾಮನ ಹಬ್ಬ ಅನ್ನುವಂಥದ್ದು. ಇನ್ನು ಹಣ್ಣುಗಳ ರಾಜ ಮಾವು. ಮಾವಿನ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ಬೇಸಿಗೆ ಕಾಲ ಬಂತು, ಮಾವಿನ ಸುಗ್ಗಿ ತಂತು, ಮನಸ್ಸು ಹಿಗ್ಗಿ ನಿಂತು, ಪರಿಮಳ ಬೀರಿ ಬಾಯಲ್ಲಿ ಜುಳು ನೀರು ಸಿರಿಸುವ ಮಾವು, ಹಳದಿ ಬಣ್ಣದ ಅಂದದ ಚಂದದ ಮೈಮಾಟಿನ ಮಾವು, ತಿನ್ನಲು ಹಣ್ಣನು ಕೈಯಲ್ಲಿ ಹಿಡಿಯಲು ಜಾರಿ ಜಾರಿ ಬೀಳುವ ಮಾವು, ಮೆದುಸಿಪ್ಪಿನೊಳಗೆ ಗಟ್ಟಿ ಕಂಡದ ತಿರುಳು ಇರುವ ಮಾವು, ರಸವು ಮುಗಿಯಲು ಬೇಸರ ತರಿಸಿದ ಗೀರಿನ ಕೊಟ್ಟಿರುವ ಮಾವು, ತಿಂದರೆ ಮತ್ತೆ ಮತ್ತೆ ತಿನ್ನಬೇಕನ್ನುವ ರುಚಿ ಸಕ್ಕರೆ ಮಾವು. ನಾವು ಮಾವಿನ ಹಣ್ಣನ್ನ ತಿಂತೀವಿ. ಮಾವಿನ ಹಣ್ಣು ರುಚಿ ಆಗಿರುವಂತ ಮಾವಿನ ಹಣ್ಣು, ಘಮ ಘಮ ಅಂತ ಪರಿಮಳವನ್ನ ಬೀರುವಂತ ಮಾವಿನ ಹಣ್ಣು ಸುಗ್ಗಿ ಕಾಲ ಬಂದಾಗ ಮಾವಿನ ಹಣ್ಣು ತಿನ್ನುವಂಥದ್ದೇ ಒಂದು ಖುಷಿ. ಪರಿಮಳವನ್ನ ಬೀರಿದಂತ ಮಾವಿನ ಹಣ್ಣು
ಹಳದಿ ಬಣ್ಣದಂತ ಕೂಡಿರುವಂತ ಮಾವಿನಣ್ಣು ಒಳಗಡೆ ಹೊಟ್ಟೆ ಇರುತ್ತೆ. ಸೀಕರಣೆ ಮಾಡಿಕೊಂಡು ಹೋಳಿಗೆ ಜೋಡಿ ತಿಂತೀವಿ. ಕೆಲವೊಬ್ರು ಸಿಪ್ಪೆ ಸಹಿತ ಮಾವಿನಣ್ಣು ತಿಂತಾರೆ. ಆಮೇಲೆ ರಸ ಮುಗಿಯೋ ತನಕನು ತಿಂತಾನೆ ಇರ್ತಾರೆ. ಇದು ಯಾವಾಗ್ಲೂ ವರ್ಷ ಪೂರ್ತಿ ಸಿಗಿಲಪ್ಪ ಮಾವು ಅಂತೇಳಿ ಮಗು ಕೇಳ್ಕೊಂತತೆ. ಅಂದ್ರೆ ಮಾವಿನ ಹಣ್ಣಿನ ಒಂದು ರುಚಿ ಮನಸೋತಿರುವಂತ ಮಗು ಯಾವಾಗ್ಲೂ ನನಗೆ ಸಿಗಲಿ ಅನ್ನೋಂಥದ್ದು. ಇನ್ನು ಮಾಮನ ಕುರಿತಾಗಿ ಬರೆದಿರೋಂಥದ್ದು. ಮಾಮರು ಬಂದರು ಊರಿಂದ ಬಂದಾರ, ಬಿಸ್ಕೆಟ್ ಚಾಕ್ಲೇಟ್ ತಂದಾರ, ಅಕ್ಕನ ಜೊತೆ ಏನೇನೋ ಕದ್ದು ಮಾತಾಡಾರ, ಎಲ್ಲರನ್ನು ಸಿನಿಮಾಕ್ಕ ಕರ್ಕೊಂಡೋಗ್ಯಾರ, ಬೇಡ ಎಂದರು ಹೋಟೆಲ್ ದೋಸೆ ತಿನ್ಸ್ಯಾರ, ಸೂಟಿಗೆ ನಮ್ಮೂರಿಗೆ ಬಂದು ಹೋಗಿ ಅಂದಾರ, ಎಲ್ಲರ ಕೊಡಿಸಿ ಪ್ರೀತಿ ಅಕ್ಕನಿಗಷ್ಟೇ ಮಾಡ್ತಾರ. ಆ ಅಕ್ಕನ ಗಂಡ ಬಂದಿರೋಂತ ಮಾಮರು ಯಾವ ರೀತಿ ಮಾಡ್ತಾರ ಅನ್ನೋಂಥದ್ದು ತೋರಿಸ್ತಾರೆ ಇಲ್ಲಿ ಕವಿತೆಯಲ್ಲಿ. ಅಕ್ಕನ ಗಂಡ ನಮ್ಮ ಮಾಮರು ಬಂದಾರ, ನನಗೆ ಚಾಕ್ಲೇಟು ಬಿಸ್ಕಿಟು ಬ್ರೆಡ್ಡು ತಂದು ನನಗೆ ಪ್ರೀತಿ ಮಾಡ್ತಾರ, ಮತ್ತೆ ಅಕ್ಕನ ಜೊತೆಗೆ ಮಾತಾಡ್ತಾರ. ನಮ್ಮೆಲ್ಲರನ್ನು ಸಿನಿಮಾಕ್ ಕರ್ಕೊಂಡು ಹೋಗಿ ಬ್ಯಾಡ ಅಂದ್ರು ನಮಗೆ ಹೋಟ್ಲದಾಗ ದೋಸೆ ತಿನ್ಸ್ಯಾರ, ನಮಗೆ ತುಂಬಾ ಪ್ರೀತಿ ಮಾಡ್ತಾರ. ಆಮೇಲೆ ನಮ್ಮನ್ನ ರಜಕ್ಕೆ ಕರಿದಾರ, ರಜಕ್ ಬನ್ನಿ ಊರಿಗೆ ಅಂತ ಕರೀತಾರ. ನಮ್ಮ ಮಾಮರು ನಮ್ಮ ಅಕ್ಕನ ತುಂಬಾ ಪ್ರೀತಿಸ್ತಾರ ಅಂತೇಳಿ ತಂಗಿ ತನ್ನ ಅಕ್ಕನ ಗಂಡನ ಕುರಿತಾಗಿ ಹೇಳುವಂತ ಒಂದು ಮಾತು. ಇನ್ನು ತುಂಟ ಮಗ ಅನ್ನುವಂಥದ್ದು. ತುಂಟ ಮಗನಿವ ಬಾಲ ಸುಟ್ಟ ಬೆಕ್ಕಿನ ಹಾಗೆ, ಸುಮ್ಮನೆ ಕೂಡಂದ್ರೆ ಕೂಡದವ, ಹೆಗಲ ಮೇಲೆ ಎತ್ತಿಕೊಳ್ಳಲು ಕೂದಲು ಜಗ್ಗಿ, ಕಣ್ಣು ಮೂಗಿಗೆ ಬೆರಳು ಹಾಕಿ ಕಿವಿಯ ಹಿಂಡಿ ಜಗ್ಗುವನು, ತೊಡೆಯ ಮೇಲೆ ಕೂಲಿಸಿಕೊಳ್ಳಲು ಎದೆಯ ಮೇಲಿನ ಕೂದಲು ಜಗ್ಗಿ ಎದೆಯ ತುದಿಯನ್ನು ಕೆದರುವನು, ಹೊಟ್ಟೆಯ ಮೇಲೆ ಚಪಟು ಒಡೆದು ಒಕ್ಕಳು ರಂಧ್ರಕ್ಕೆ ಬೆರಳು ತೂರಿ ಗರ್ ತಿರುಗಿಸುವನು. ತುಂಟ ಮಗನಿವನು ಗದರಿಸಿ ಎತ್ತಿ ಮುಖಕ್ಕೆ ಸನಿಹ ಗಲ್ಲ ತುಟಿ ಹರಿದು ಹಾಕುವನು. ತುಂಟ ಮಕ್ಕಳು ಯಾವ ರೀತಿ ತುಂಟತನ ಮಾಡ್ತಾರೆ ಅನ್ನೋಂಥದ್ದು. ಮಕ್ಕಳು ಗೊತ್ತಾಗೋದಿಲ್ಲ ಮಗುವಿನ ಮುಗ್ಧತೆ. ತಲೆ ಮೇಲೆ ಇಟ್ಕಂದ್ರೆ ಅವರು ಕಿವಿ ಜಗ್ಗದು, ಮೂಗು ಜಗ್ಗದು, ಕೂದಲ ಜಗ್ಗದು ಮಾಡ್ತಾರೆ. ಆದ್ರೆ ಹೆಗಲ ಮೇಲೆ ಇಟ್ಕೊಂಡು ಬೇಡಪ್ಪ ಕೂದಲ ಜಗ್ತಾರಂತ ತೊಡೆ ಮೇಲೆ ಇಟ್ಕೊಂಡ್ರು ಮೂಗಿನಾಗ ಬೆಳ್ಳಾಕೋದು, ಕಿವಿ ಜಗ್ಗದು, ಕೂದಲ ಜಗ್ಗದು, ಆಮೇಲೆ ಬಾಯಿ ಹಿಂಗ್ ಎಳೆಯೋದು ಮಾಡ್ತಾರೆ. ಆಮೇಲೆ ಹೊಟ್ಟೆಗೆ ಗುದ್ದೋದು, ಹೊಟ್ಟೆ ಹೊಡೆಯೋದು ಅಂತಂತದ್ದು ಮಕ್ಕಳು ಒಂದು ಚೇಷ್ಟೆ ಮಾಡುವಂತದ್ದು. ಮಕ್ಕಳು ಯಾವ ರೀತಿ ಚೇಷ್ಟೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಅವ್ರಿಗೆ ಆಟ ಅದು, ನಮಗೆ ಅದು ಕಿರಿಕಿರಿ ಅನಿಸ್ತಾ ಇರ್ತದೆ. ಆದ್ರೆ ಮಕ್ಕಳಿಗೆ ಆಟದಲ್ಲಿ ಖುಷಿ ಪಡ್ತಾ ಇರ್ತಾರೆ. ಅದನ್ನ ಈ ಕವಿತೆಯಲ್ಲಿ ಒಂದು ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ತುಂಟ ಇಲಿಯು ಅಡಿಗೆ ಕಟ್ಟೆ ಮೇಲೆ ಕಾಣಲು ಅಪ್ಪನ ಕೂಗಿದೆ ಒಡೆಯಲು, ತುಂಟ ಇಲಿಯು ಗಳೆಬಿಳಿಗೊಂಡು ಅವಿತು ಕುಳಿತಿತು ಭರಣಿಯ ಹಿಂದುಗಡೆ, ತುಂಟ ಇಲಿಯ ಕಂಡ ಅಪ್ಪ ಸಾಯಿಸಲೆಂದು ಹಾಕಿದ ಬಡಿಗೆ ಏಟನು, ತುಂಟ ಇಲಿ ಏಟು ತಪ್ಪಿಸಿಕೊಂಡು ಜಿಗಿದು ಹೋಯಿತು, ಭರಣಿ ಒಡೆದು ಓಳಾಯಿತು. ನಾವು ಮನೆಗಳಲ್ಲಿ ಇಲಿಯನ್ನ ಹಿಡಿಯುವಂತ ಕಾರ್ಯಕ್ರಮ ಇರುತ್ತೆ. ಇಲಿಯನ್ನ ಹಿಡಿಯುವಂಥದ್ದು ಮತ್ತು ಪ್ರಯತ್ನ ಮಾಡ್ತಿರ್ತೀವಿ. ಆದ್ರೆ ಚುರುಕಾಗಿರುವಂತ ಇಲಿಗಳು ತಪ್ಸ್ಕೊಂಡ್ ಹೋಗ್ತಾ ಇರ್ತಾರೆ. ಅವ್ರು ಮ್ಯಾಟ್ ಇಡ್ಲಿ ಏನೇ ಇರ್ಲಿ, ಇಲಿಗಳು ಬಹಳ ಚಾಣಕ್ಷತನದಿಂದ ತಪ್ಸ್ಕೊಂಡು ಹೋಗ್ತಿರ್ತವೆ. ಅಡಿಗೆ ಕಟ್ಟೆಯಲ್ಲಿ ಕಂಡಿರುವಂತ ಇಲಿಯನ್ನ ಹಿಡಿಬೇಕಂತ ಅವ್ರ ಅಪ್ಪನ ಕರೀತಾರೆ. ಅವ್ರಪ್ಪ ಏನು ಏಟ್ ಹಾಕ್ತಾರೆ, ಆದ್ರೆ ಅದು ಇಲಿ ತಪ್ಸ್ಕೊಂಡ್ ಬಿಡುತ್ತಾ, ಆ ಏಟು ಭರಣಿಗೆ ಬಿದ್ದು ಭರಣಿ ಎಲ್ಲ ಒಡೆದೋಗ್ಬಿಡುತ್ತೆ ಅನ್ನುವಂತ ಒಂದು ಸಂದರ್ಭ. ಹಾಗೆ ಸಂಜೆ ಹೊತ್ತು ಗುಬ್ಬಿ ಮರಿಯೊಂದು ಹಾರಿ ಬಂದು ಹಗ್ಗವೇರಿ ಕುಳಿತಿತು, ಹಗ್ಗ ತೂಗಿ ಗುಬ್ಬಿ ಹೆದರಿ ಗುಬ್ಬಿ ಜೊತೆ ಕರೆದು ತಂತು ಗೆಳೆಯ ಗುಬ್ಬಿ, ಹಗ್ಗದ ಮೇಲೆ ಹಾರಿ ಕೂತವು ಜೋಡಿಯಾಗಿ, ಚೂ ಎಂದು ಹೇಳುತ್ತಾ ತೂಗಾಡಿದವು ಹೂವಿಯಾಲೆಯಲ್ಲಿ, ಹೆದರಿದ ಗುಬ್ಬೆಗೆ ಗೆಳೆಯ ಗುಬ್ಬಿ ಜೊತೆಗೂಡಿ ಖುಷಿ ಕೊಟ್ಟಿತು, ಹೆದರಿ ಹಾರಿ ಹೋಯಿತು. ಗೆಳೆಯ ಗುಬ್ಬಿ ಒಂದು ಸಂಜೆ ಹೊತ್ತಿನಾಗ ಬಂದು ಹಗ್ಗದ ಮೇಲೆ ಕುಂತ್ಬಿಡುತ್ತೆ. ಅದಕ್ಕೆ ಫಸ್ಟಿಗೆ ಭಯ ಆಗತ್ತ, ಯಾಕಂದ್ರೆ ಹಗ್ಗ ಹಿಂಗ ತೂಗಾಡ್ದಾಗ ಅದಕ್ಕೆ ಭಯ ಆಗತ್ತ. ಅವಾಗ ತನ್ನ ಗೆಳೆಯನ ಕರೀತ. ಆ ಗೆಳೆಯ ಬಗ್ಗೆ ಗುಬ್ಬಿ ಬಂದನು ಸಹ ಕುಂದಿರ್ತ. ಇಬ್ರು ಸಹ ಕುಳಿತು ಮಾತಾಡಿ ಬಾಳ ಹೊತ್ತು ಕುಂತು ಮಾತಾಡಿ ಮತ್ತೆ ತೂಗುಳಿಯಲ್ಲಿ ಆಡಿ ಕೊನೆಗೆ ಇಬ್ರು ಸಹ ಹಾರಿ ಹೋಗ್ತಾವ. ಅಂದ್ರೆ ಗೆಳೆಯರು ಅಂದ್ರೆ ನಮಗೆ ಯಾವುದೇ ಕಷ್ಟ ಸಮಯ ಬಂದಾಗ ನಾವು ನೆನಪು ಮಾಡ್ಕೊಳ್ಳೋದು ಗೆಳೆಯರನ್ನ. ಆ ಗೆಳೆಯರು ಬಂದು ಸಹಾಯ ಮಾಡ್ತಾರೆ, ಆಮೇಲೆ ಕಷ್ಟ ಪರಿಸ್ಥಿತಿಯಲ್ಲಿ ಜೊತೆಗೆ ನಿಲ್ಲುತ್ತಾರೆ ಅನ್ನುವಂತ ಸಾಂಕೇತಿಕತೆಯನ್ನು ಇಟ್ಕೊಂಡು ಗುಬ್ಬಿಯ ಕುರಿತಾಗಿ ಒಂದು ಕವಿತೆಯಲ್ಲಿ ನಾವು ಕಾಣಬಹುದು. ಇನ್ನು ಈ ಶೀರ್ಷಿಕೆ ಗೀತೆಯಾಗಿರುವಂತ ಜಾಣ ಅಳಿಲು ಅನ್ನುವಂಥದ್ದು. ಅಳಿಲೆ ಅಂದದ ಅಳಿಲೆ, ಆಡಲು ಕರಿ ನಾ ಬರುವೆ,
ಮರದ ಒಳಗಡೆ ಮನೆಯು ನಿನ್ನದು, ನೆರಳು ಸದಾ ನಿನ್ನ ತಲೆಯ ಮೇಲೆ. ಶ್ರೀರಾಮನ ರಕ್ಷೆ ಬೆನ್ನಿನ ಮೇಲೆ, ಸುಖಿಯೇ ಸುಖಿ ನಿನ್ನಷ್ಟು ಯಾರು, ಚುರುಕು ಬುದ್ಧಿಯ ಜಾಣ ಅಳಿಲೆ, ಸಿಹಿ ಸಿಹಿ ಹಣ್ಣನ್ನು ಹುಡುಕಿ ತಿನ್ನುವೆ, ಸಪ್ಪಳ ಬರಲು ಬಾಳವ ಪುಟಿಸಿ, ರೈಲಿನ ಹಾಗೆ ಓಡಿ ಬಿಡುವೆ, ಗಿಡವನ್ನು ಏರಿ ಇಳಿಯುವ ಆಟವ ಕಂಡು ಮನಸ್ಸು ಸೋತಿದೆ ನನ್ನದು, ಆಡಲು ಕರೆಯೇ ನಾನು ಬರುವೆ, ಅಳಿಲೆ ಅಳಿಲೆ ಅಂದದ ಅಳಿಲೆ. ಈಗ ಜಾಣ ಅಳಿಲು ಅನ್ನುವಂಥದ್ದು, ಅಳಿಲು ನೋಡ್ತೀವಿ ನಾವು, ಬಹಳ ಪುಟ್ಟದಾಗಿರುವಂತ ಚುರುಕಾಗಿರುವಂತ ಅಳಿಲು. ಆಟಕ್ಕೆ ಕರಿ ನಾನು ಬರ್ತೀನಿ, ಯಾವಾಗ ನೋಡಿದ್ರು ಮರದ ಒಳಗಡೆನೇ ಇರ್ತಿ, ಮರದ ಒಳಗಡೆನೇ ಮನಿ ಮಾಡಿಬಿಟ್ಟಿ, ನೆರಳು ಸದಾ ನಿನ್ ಜೊತೆಗೆ ಇರುತ್ತೆ, ಶ್ರೀರಾಮನ ರಕ್ಷೆ ನಿನ್ ಬೆನ್ನ ಮೇಲಿದೆ, ಎಷ್ಟು ಸುಖಿ ನೀನು, ಸುಖಿಗಳಲ್ಲೇ ತುಂಬಾ ಸುಖಿ ನೀನು, ಚುರುಕು ಬುದ್ಧಿ, ಎಷ್ಟು ಸಿಹಿ ಸಿಹಿ ಹಣ್ಣು ತಿಂತಿ ನೀನು, ಸಪ್ಪಳ ಬರಕ್ ಸ್ವಲ್ಪ ಸಪ್ಪಳ ಆಗ್ಬಿಟ್ರೆ ಸಾಕು, ಬಾಳ ಅಲ್ಲಾಡ್ಸಿ ಓಡೋಗ್ಬಿಡ್ತಿ, ಗಿಡ ಏರಿ ಮತ್ತೆ ಇಳಿತಿ, ಮತ್ತೆ ಏರ್ತಿ ಮತ್ತೆ ಇಳಿತಿ, ಗಿಡ ಏರಿ ಇಳಿಯುವ ಆಟ ನಿನಗೆ ತುಂಬಾ ಸೊಗಸಾಗಿ ಇದೆ. ಆಮೇಲೆ ನೀನು ಆಡಕ್ ಕರಿ ನಾನು ಬರ್ತೀನಿ, ನಿನ್ ಜೊತೆಗೆ ಆಡೋದಂದ್ರೆ ನನಗೆ ತುಂಬಾ ಇಷ್ಟ, ಹಾಗಾಗಿ ಆಟಕ್ ಕರಿ ನಾನು ಬರ್ತೀನಿ, ಜಾಣ ಅಳಿಲೆ ನನ್ನನ್ನು ಬಿಟ್ಟು ನೀನು ಇದು ಮಾಡ್ಬೇಡ, ಕರಿ ನಾನು ಬರ್ತೀನಿ ಅನ್ನೋಂಥದ್ದು ಒಂದು ಕವಿತೆಯಲ್ಲಿ ಸುಂದರವಾಗಿ ಒಂದು ಅಳಿಲಿನ ಪ್ರೀತಿಯ ಕುರಿತಾಗಿ, ಅದರ ಚುರುಕುತನದ ಕುರಿತಾಗಿ ಕವಿತೆಯನ್ನ ರಚಿಸಿದ್ದಾರೆ. ಹಾಗೆ ಮತ್ತೊಂದು ಕವಿತೆಯನ್ನ ನಾವು ನೋಡ್ಬೋದು, 5 ಬೆರಳು ಅನ್ನೋಂಥದ್ದು. ಮನೆಯಲ್ಲಿರುವುದು ನಾವು 5 ಜನ, ಅಂಗೈಯಲ್ಲಿರುವುದು ಕೂಡ 5 ಬೆರಳು, ಯಾವುದು ಯಾರೆಂದು ಬೆರಳು ತೂರಿ ಹೇಳುವೆ ಬಾರಕ್ಕ, ಮಧ್ಯದ ಬೆರಳೆದು ನಮ್ಮಪ್ಪ, ಉಂಗುರ ಬೆರಳೆದು ನಮ್ಮಮ್ಮ, ಅಪ್ಪನ ಪಕ್ಕದ ತೋರು ಬೆರಳೆದು ನನ್ನಕ್ಕ, ಅಮ್ಮನ ಪಕ್ಕದ ಕಿರು ಬೆರಳೆದು ನಾನಕ್ಕ, ಉಳಿದ ಬೆರಳು ಹೆಬ್ಬೆರಳು ಅದುವೇ ನಮ್ಮಜ್ಜಿ ಶಂಕರಮ್ಮಜ್ಜಿ. ಅಂದ್ರೆ ಬೆರಳುಗಳನ್ನ ಸರಳವಾಗಿ 1, 2, 3 ಅಂಕಿಗಳನ್ನ ಬೆರಳುಗಳನ್ನ ಮಕ್ಕಳಿಗೆ ನೆನಪಿಡುವಂತ ನಿಟ್ಟಿನಲ್ಲಿ 5 ಬೆರಳುಗಳು, ನಾವು ಮನೆಯಾಗಿರೋದು 5 ಜನ, ನಮ್ಮ ತಲಿರೋದು 5 ಬೆರಳುಗಳು, ನಮ್ಮ ತಲಿರೋ 5 ಬೆರಳುಗಳು ಯಾವ್ಯಾವು ಅನ್ನುವಂಥದ್ದು, ಕೈ ಬೆರಳುಗಳ ಪರಿಚಯವನ್ನ ಮನೆಯ ಕುಟುಂಬದ ಸದಸ್ಯರ ಪರಿಚಯದ ಜೊತೆಗೆ ಮಾಡುವುದರೊಂದಿಗೆ ಕೈ ಬೆರಳುಗಳ ಪರಿಚಯ ಹಾಗೂ ಕುಟುಂಬ ಸದಸ್ಯರ ಪರಿಚಯವನ್ನ ಮಾಡುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಡಾಕ್ಟರ್ ಉಮೇಶ್ ಜಗದಾಳ್ ಅವರು ಬರೆದಿರುವಂತ ಜಾಣ ಅಳಿಲು ಅನ್ನುವಂತ ಕವನ ಸಂಕಲನದಲ್ಲಿ ಇರುವಂತ ಕವಿತೆಗಳು ಪ್ರಾಸದೊಂದಿಗೆ ಹಾಗೂ ನೀತಿಯನ್ನೊಂದಿಗೆ ಗೇಯತೆಯೊಂದಿಗೆ ಕೂಡಿದ ಕವಿತೆಗಳನ್ನ ಇವರು ರಚಿಸಿದ್ದಾರೆ. ಸಾಹಿತ್ಯ ಪ್ರೇಮಿಗಳು ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನ ಮೂಡಿಸುವ ಕೆಲಸ ಸಹ ಎಲ್ಲರಿಂದ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನದ 60ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಅವಲೋಕನ ಕೃತಿಯ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯ ಅವಲೋಕನದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.